ನಿಮಗೆ ತೋರಿಸ್ತೀನಿ. ಹಾಯ್ ಆಲ್, ವೆಲ್ಕಮ್ ಟು ಮಮತಾ ವ್ಲಾಗ್ಸ್. ಇವತ್ತು ನಾನು ಈಸಿಯಾಗಿ ಟೇಸ್ಟಿಯಾಗಿ ಡ್ರೈ ಫ್ರೂಟ್ಸ್ ಲಡ್ಡು, ನೋ ಶುಗರ್ ನೋ ಸ್ವೀಟ್, ಫುಲ್ ಹೆಲ್ತಿಯಾಗಿ ಮಾಡುವಂಥ ಡ್ರೈ ಫ್ರೂಟ್ಸ್ ಲಡ್ಡುನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇವತ್ತು ಫಸ್ಟ್ ಟೈಮ್ ಕ್ಯಾಮ್ರಾನ ಫೇಸ್ ಮಾಡಿ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದೆ. ಪಾಪು ಇಬ್ಬರನ್ನೂ ಮಲಗಿಸ್ಬಿಟ್ಟು ನಾನು ಸ್ನ್ಯಾಕ್ಸ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇಬ್ಬರು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಅವ್ರು ಎದ್ದೇಳೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಎದ್ದ ತಕ್ಷಣ ಅವ್ರಿಗೆ ಕೊಡ್ಬೋದು ಅಂದ್ಕೊಂಡಿದ್ದೆ. ಇವಳು ಇಲ್ಲಿ ಮಲಗಿದ್ದಾಳೆ. ಡೈಲಿ ಸ್ನ್ಯಾಕ್ಸ್ಗೆ ಏನಾದರೂ ಕೇಳ್ತಾನೆ ಇರ್ತಾರೆ, ಹಾಗಾಗಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಈ ಸಲ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ. ನಿಮಗೂ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಕಪ್ಪಲ್ಲೇ ನಾನು ಎಲ್ಲ ಡ್ರೈ ಫ್ರೂಟ್ಸ್ನೂ ಅಳತೆ ಮಾಡಿ ತಗೊಂಡಿದ್ದೀನಿ ಸಮ ಪ್ರಮಾಣದಲ್ಲಿ. ಫಸ್ಟು ಒಂದು ಪ್ಯಾನಿಗೆ ತುಪ್ಪ ಮತ್ತು ಕಡಲೆ ಬೀಜನ ಹಾಕಿ ಹುರ್ಕೋತಾ ಇದ್ದೀನಿ. ಮೊದಲು ನಾನು ಕಡಲೆ ಬೀಜನೇ ತಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ನಿಧಾನವಾಗಿ ರೋಸ್ಟ್ ಮಾಡ್ತಾ ಇರಬೇಕು, ಫ್ಲೇವರ್ ಬಿಡ್ತಾ ಇರುತ್ತೆ. ಈಗ ಇದು ಕಡಲೆ ಬೀಜ ಮುಗೀತು. ನೆಕ್ಸ್ಟ್ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿನೂ ಅಷ್ಟೇ 1 ಕಪ್ ತಗೊಂಡಿದ್ದೀನಿ. ಅದರಲ್ಲಿ ನಾನು ಫುಲ್ಲು ಎಲ್ಲನೂ ರೋಸ್ಟ್ ಮಾಡ್ತಾಯಿದ್ದೀನಿ ನೀಟಾಗಿ. ಸ್ಲೋ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡಿದೆ. ಮತ್ತು ಈಗ ನೆಕ್ಸ್ಟು ಬಾದಾಮಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅಷ್ಟು ಎಲ್ಲನೂ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ನನ್ನ ಮನೇಲಿ ಯಾವ್ದ್ಯಾವ್ದಿತ್ತು ಎಲ್ಲನೂ ಆ್ಯಡ್ ಮಾಡಿ ಮಾಡ್ಕೋತಾ ಇದ್ದೆ. ಬಾದಾಮಿನೂ ಅಷ್ಟೇ ಫುಲ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಈಗ ಬಾದಾಮಿನೂ ಮುಗಿದಿದೆ. ನೆಕ್ಸ್ಟು ನಾನು ಮಖಾನನ ತಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಡ್ರೈ ಆಗೋ ಥರ ರೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಯಾವ್ಯಾವ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಮತ್ತು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ನೂ ತಗೊಂಡಿದ್ದೀನಿ. ಅದು ಅರ್ಧದಷ್ಟು ತಗೊಂಡೆ. ಆ ಬೌಲಲ್ಲಿ ಅರ್ಧ ಬೌಲಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಅರ್ಧ ಬೌಲಷ್ಟು ಪಂಪ್ಕಿನ್ ಸೀಡ್ಸ್ನ ತಗೊಂಡಿದ್ದೀನಿ. ಸನ್ಫ್ಲವರ್ ಸೀಡ್ಸ್ ಮನೇಲಿ ಇದೆ ಅಂದ್ಕೊಂಡು ತಗೊಂಡೇ ಬಂದಿರಲಿಲ್ಲ, ಹಾಗಾಗಿ ಅದೊಂದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ಖರ್ಜೂರನ ಬೀಜ ತೆಗಿತಾ ಇದ್ದೆ. ಅದು ರೋಸ್ಟ್ ಮಾಡ್ತಾನೆ ಎಲ್ಲನೂ ಮಾಡ್ಕೋತಾ ಇದ್ದೆ. ನಾನು ಬೇಗ ಕೆಲಸ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗ ಇಬ್ಬರು ಎದ್ಬಿಡ್ತಾರೆ. ಇಬ್ಬರಲ್ಲಿ ಒಬ್ಬರು ಎದ್ದರೂ ನಾನು ಕೆಲಸ ಮಾಡೋಕ್ಕೆ ಆಗಲ್ಲ. ಎದ್ದ ತಕ್ಷಣ ಅವರಿಬ್ರಿಗೆ ಏನಾದರೂ ತಿನ್ನಿಸಿ ಪುನಃ ನಾನು ಈ ಕೆಲಸ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಆದಷ್ಟು ಬೇಗನೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಹಾಗಾಗಿ ಈ ಕಡೆ ರೋಸ್ಟ್ ಮಾಡಿಕೊಂಡು ಈ ಕಡೆ ಖರ್ಜೂರ ಎಲ್ಲ ಬಿಡಿಸ್ಕೊಂಡು ಯಾವ್ಯಾವ ಡ್ರೈ ಫ್ರೂಟ್ಸ್ ನೆಕ್ಸ್ಟ್ ಮಾಡಬೇಕಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಎಲ್ಲ ಡ್ರೈ ಫ್ರೂಟ್ಸ್ನೂ ಹುರಿದು ಆದಮೇಲೆ ಲಾಸ್ಟಿಗೆ ನಾನು ಖರ್ಜೂರನ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ಖರ್ಜೂರ ಮತ್ತು ಅಂಜೂರನ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ. ಖರ್ಜೂರನೇ ಸ್ವೀಟ್ನೆಸ್ ಕೊಡೋದು ಈ ಡ್ರೈ ಫ್ರೂಟ್ಸ್ ಲಡ್ಡುಗೆ, ಹಾಗಾಗಿ ಖರ್ಜೂರನ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವ ಸ್ವೀಟ್ನೆಸ್ಸು ಹಾಕಲ್ಲ, ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನೂ ಆ್ಯಡ್ ಮಾಡಲ್ಲ. ಹಾಗಾಗಿ ಇದು ಫುಲ್ ಹೆಲ್ದಿ. ಮಕ್ಕಳಿಗೆ ಸ್ನ್ಯಾಕ್ಸಿಗಂತೂ ಒಂದು ಹೆಲ್ತಿ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಅವರು ಇಷ್ಟಪಟ್ಟು ತಿಂತಾರೆ ಕೂಡ. ಜೊತೆಗೆ ಬೇಗನೂ ಮಾಡ್ಬೋದು. ಸ್ವಲ್ಪ ಡ್ರೈ ಫ್ರೂಟ್ಸ್ ಆದರೆ ಬೇಗನೆ ಆಗೋಗುತ್ತೆ. ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ನ ತೊಗೋಬೋದು. ಎಲ್ಲನೂ ಸಮ ಪ್ರಮಾಣದಲ್ಲಿ ತಗೊಂಡಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲನೂ ಎಷ್ಟು ಅಳತೆಯಲ್ಲಿ ತೊಗೋತೀವೋ ಅದ್ರ 2ರಷ್ಟಾದರೂ ಖರ್ಜೂರನ ತೊಗೋಬೇಕು. ಆಗಲೇ ಇದು ನೀಟಾಗಿ ಡ್ರೈ ಫ್ರೂಟ್ಸ್ನೆಲ್ಲ ಉಂಡೆ ಕಟ್ಟೋ ಥರ ಮಾಡುತ್ತೆ. ಹಾಗಾಗಿ ಖರ್ಜೂರನೇ ಮೇನ್ ಆಪ್ಷನ್ನು. ಟೇಸ್ಟ್ ಕೂಡ ಖರ್ಜೂರದಿಂದನೇ ಹೈಲೈಟ್ಸ್ ಆಗೋದು. ಸೊ ಈಗ ಖರ್ಜೂರ ಎಲ್ಲ ರೋಸ್ಟ್ ಆಯಿತು. ಅದು ರೋಸ್ಟ್ ಆಗಿ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಫುಲ್ಲು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಅದು ಪೇಸ್ಟ್ ಥರ ಆದ್ರೇ ಲಡ್ಡು ಕಟ್ಟೋಕ್ಕೆ ಈಸಿ ಆಗೋದು. ಹಾಗಾಗಿ ಅದನ್ನು ಫುಲ್ ಪೇಸ್ಟ್ ಥರ ಮಾಡ್ಕೊಂಡಿದ್ದೆ. ಆಮೇಲೆ ಎಲ್ಲ ಒಂದೊಂದೇ ಡ್ರೈ ಫ್ರೂಟ್ಸ್ನು ರೋಸ್ಟ್ ಮಾಡಿ ಇಟ್ಟಿದ್ವಲ್ಲ ಆ ಎಲ್ಲ ಡ್ರೈ ಫ್ರೂಟ್ಸ್ನು ಒಂದೇ ಸಲ ಹಾಕ್ತಾಯಿದ್ದೀನಿ. ನೀವು ಸಪ್ರೇಟಾಗಾದರೂ ಆಡಿಸ್ಕೋಬೋದು. ನಾನು ಒಂದೇ ಸಲ ಹಾಕಿ ರುಬ್ಕೋತಾ ಇದ್ದೀನಿ. ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಆಮೇಲೆ ರೋಸ್ಟ್ ಮಾಡ್ಕೋಬೋದು. ಆಗ ಖರ್ಜೂರನ ಒಂದನ್ನು ಮಾತ್ರ ರುಬ್ಕೊಂಡು ನೀಟಾಗಿ ಉಂಡೆ ಕಟ್ಕೋಬೋದು. ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲನೂ ಒಂದು ಪ್ಲೇಟಿಗೆ ಹಾಕಿ ಕೈಯಲ್ಲೇ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕೈಯಲ್ಲೇ ಎಲ್ಲನೂ
ಮಿಕ್ಸ್ ಮಾಡಿ ಉಂಡೆ ಕಟ್ತಾ ಇದ್ದೀನಿ. ನಮ್ಮನೇಲಿ ಮೋದಕದು ಮೋಲ್ಡ್ ಇತ್ತಂತ ಅದರಲ್ಲೇ ಮಾಡ್ತಾ ಇದ್ದೆ ಸ್ವಲ್ಪನ, ಯಾಕೆಂದರೆ ಮಕ್ಳಿಗೂ ಆ ಥರ ಶೇಪಲ್ಲಿ ನೋಡಿದಾಗ ಇಷ್ಟ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಮೋಲ್ಡಲ್ಲಿ ಮಾಡಿದಾಗ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅಷ್ಟೊತ್ತಿಗಾಗಲೇ ನನ್ನ ಮಗಳು ಎದ್ದಿದ್ಲು, ಅವಳನ್ನು ಜೊತೆಲೇ ಕೂರಿಸ್ಕೊಂಡು ಮಾಡ್ತಾಯಿದ್ದೆ. ಸ್ವಲ್ಪ ಉಂಡೆ ಕಟ್ಟಿ ಸ್ವಲ್ಪನ ಮೋದಕದ ಮೋಲ್ಡಲ್ಲಿ ಮಾಡಿ ಇನ್ನೊಂದು ಸ್ವಲ್ಪನ ಐಸ್ ಮೋಲ್ಡಿಂಗ್ ಇತ್ತು ಅದಕ್ಕೆ ಹಾಕಿ ಇಟ್ಟಿದ್ದೆ ಫ್ರೀಝರಲ್ಲಿ. ಹಾಗಾಗಿ ಅದು ನೀಟಾಗಿ ಮೋಲ್ಡ್ ಆಗಿತ್ತು. ಎಲ್ಲ ಟೇಸ್ಟು ಚೆನ್ನಾಗಿತ್ತು, ನೋಡೋಕ್ಕೂ ಸುಧಾ ಚೆನ್ನಾಗಿತ್ತು. ನನ್ನ ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಈ ಮೋಲ್ಡ್ಗಳನ್ನ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ನೋಡಿ, ಈಗ ರೆಡಿ ಆಯಿತು ನಮ್ಮ ಡ್ರೈ ಫ್ರೂಟ್ಸ್ ಲಡ್ಡು. ಮೀನ್ಸ್ ನೋ ಶುಗರ್, ನೋ ಸ್ವೀಟ್ನೆಸ್, ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ. ನಾನು ಆಗಾಗ ಈ ಥರ ಸ್ನ್ಯಾಕ್ಸ್ಗಳನ್ನ ಮಾಡ್ತಾ ಇರ್ತೀನಿ ನನ್ನ ಮಕ್ಳಿಗೋಸ್ಕರ. ನೆಕ್ಸ್ಟ್ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮಕ್ಕಳಿಗೆ ಹೆಲ್ತಿ ಸ್ನ್ಯಾಕ್ಸ್ ಅಲ್ವಾ, ಎಲ್ಲರೂ ಮಕ್ಕಳಿಗೆ ಈ ಥರನೇ ಸ್ನ್ಯಾಕ್ಸ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿರೋದಾ? ನನ್ನ ಮಕ್ಕಳಿಗಿಬ್ರಿಗೂ ತುಂಬ ಇಷ್ಟ ಆಯಿತು ಈ ಸ್ನ್ಯಾಕ್ಸು. ತುಂಬ ದಿವಸ ಆಗಿತ್ತು ನಾನು ಮನೇಲಿ ಮಾಡಿ, ತುಂಬ ದಿವಸ ಆದಮೇಲೆ ಟ್ರೈ ಮಾಡಿದ್ದು. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಮೇನ್ ಸ್ವೀಟ್ನೆಸ್ ಮತ್ತು ಹೈಲೈಟ್ಸ್ ಅಂದರೆ ಖರ್ಜೂರನೇ. ನಾನು ಇದೇ ಥರ ಕಿಡ್ಸ್ ಆ್ಯಂಡ್ ಸ್ನ್ಯಾಕ್ಸ್ ರೆಸಿಪೀಸ್ಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಕೇಳಿ ಯಾವ ರೆಸಿಪಿ ನೆಕ್ಸ್ಟ್ ಬೇಕಂತ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮೂಲಕ ಭೇಟಿ ಆಗೋಣ. ಇವತ್ತಿನ ವ್ಲಾಗ್ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಬಾಯ್.